ಹಳ್ಳಿಯಲ್ಲಿ ಮಾಡೋ ಬೋಂಡ ರುಚಿನೇ ಬೇರೆ. ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಕನ ಅಂಗಡಿಯಲ್ಲಿ ಡೈಲಿ ಬೋಂಡ ಮತ್ತು ಚುರುಮುರಿ ಮಾಡ್ತಾರೆ. ಅವರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಕೆ ಜಿಯಷ್ಟು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಜ್ವಾನ, ಸ್ವಲ್ಪ ಸೋಡಾ ಪುಡಿ. ಅವರು ಕೈ ಅಳತೆಯಲ್ಲೇ ಎಲ್ಲ ಹಾಕ್ಕೊತಾರೆ ಡೈಲಿ ಮಾಡೋದ್ರಿಂದ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದಾರೆ. ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಇದ್ದಾರೆ. ಹಿಟ್ಟು ಅವರು ಗಂಟಿಲ್ದಲೇ ನೀಟಾಗಿ ಕೈಯಲ್ಲೇ ಕಲಿಸ್ತಾ ಇದ್ದಾರೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವಾಗಬಾರ್ದು, ಮೀಡಿಯಮ್ ಅದಕ್ಕೆ ಕಲಿಸ್ಕೊಬೇಕು. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಮೆಣಸಿಕಾಯಿ, ಬೋಂಡದ ಮೆಣಸಿಕಾಯಿ, ಸ್ವಲ್ಪ ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಕೂಡ. 3 ಥರದ್ದು ಬೋಂಡ ಮಾಡ್ತಾಯಿದ್ದಾರೆ. ಎಣ್ಣೆ ಕಾದಿದೆ ನೋಡಿ, ಅದ್ದಿ ಕಡಲೆ ಹಿಟ್ಟಲ್ಲಿ ಹಾಕ್ತಾಯಿದ್ದಾರೆ ಎಣ್ಣೆಗೆ. ಇವರು ಮಾಡೋ ಬೋಂಡ ಡೈಲಿ ಕೆಲವರು ಆರ್ಡ್ರ್ ಮಾಡ್ತಾರೆ ಫೋನಲ್ಲೇ. ಬೇಗನೆ ಅಂದರೆ ಈವ್ನಿಂಗ್ ಬೋಂಡ ಹಾಕೋಕ್ಕಿಂತ ಮುಂಚೆನೇ 4 ಗಂಟೆ ಒಳಗೆ ಹೇಳ್ತಾರೆ ಫೋನ್ ಮಾಡಿ. ನಮಗೆ 50 ರೂಪಾಯಿದು ಬೇಕು, 50 ರುಪೀಸ್ದು, 100 ರುಪೀಸ್ದು, 150, 200 ಈ ಥರ ಆರ್ಡ್ರು ಡೈಲಿ ಕೊಡ್ತಾರೆ. ಹಾಗೆಯೇ ಮತ್ತು ಬಿಸಿವನ್ನ ತಗೊಂಡು ಹೋಗೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ಯಾವಾಗಲೂ ಊರಿಗೆ ಹೋದಾಗೆಲ್ಲ ತಿಂತಾ ಇರ್ತೀವಿ. ಇದು ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಬೇಯಿಸ್ಬೇಕು ನೋಡಿ. ಈ ಥರ ತಿರುಗಿಸ್ಕೊಂಡು ಬೇಯಿಸ್ತಾ ಇದ್ದಾರೆ. ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಬೋಂಡ ಚುರುಮುರಿ ಅಂತ ತುಂಬಾ ಚೆನ್ನಾಗಿ ಇರುತ್ತೆ, ತಿನ್ನಬೇಕು ಅನಿಸ್ತಾ ಇರುತ್ತೆ. ನಾವು ಕೂಡ ಕೆಲವೊಂದು ಸಲ ಮಿಸ್ ಮಾಡ್ಕೊತೀವಿ ಅನಿಸ್ತಾ ಇರುತ್ತೆ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಫ್ರೈ ತಿರುಗಿಸ್ಬೇಕು, 2 ಕಡೆ ಬೇಯಬೇಕು. ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನೇ ಒಂದು ಬಿಸ್ನೆಸ್ ಕೂಡ ಮಾಡ್ಕೊಬೋದು. ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೆ ಇದನ್ನೇ ನಮ್ಮ ಅಕ್ಕರು. ತುಂಬ ವರ್ಷ ಆಯಿತು ಮಾಡೋಕ್ಕೆ ಹಿಡಿದು. ಅಂಗಡಿನೂ ಜೊತೆಗೆ ಮಾಡ್ತಾಯಿದ್ದಾರೆ ನೋಡಿ. ಬೆಂದಿದೆ, ಅದನ್ನು ತೆಗೆದು ಹಾಕ್ತಾಯಿದ್ದಾರೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡಿ. ಪಾರ್ಸಲ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಚುರುಮುರಿ ಮತ್ತು ಬೋಂಡನ. ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಹಾಕ್ತಾರೆ. ಇದು 5 ರೂಪಾಯಿ ಒಂದು ಬೋಂಡ. ನಿಮಗೆ ಎಷ್ಟು 20, 30, 50 ರೂಪಾಯಿದು ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಹೋಗ್ತಾರೆ. ಅಕ್ಕಪಕ್ಕ ಊರವ್ರು ಕೂಡ ತುಂಬಾ ರುಚಿಯಾಗಿರುತ್ತೆ.